ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ಬ್ಲಾಗ್ಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇರುವ ಒಂದು ದೊಡ್ಡ ಪ್ರಾಬ್ಲಮ್ ಅಂದರೆ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್. ಸೊ ಅದರ ಬಗ್ಗೆ ಇವತ್ತು ಮಾತಾಡೋಣ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತು ಬೆಳಿಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಒಂದು 5:30 to 6 o'clock ಆಗಿತ್ತು. ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟಿರೋದ್ರಿಂದ ಬೆಳಿಗ್ಗೆ ಎದ್ದು ಟಿಫನ್ ಮಾಡೋದಷ್ಟೇ. ಸೊ ಎಲ್ಲ ಕಸ ಎಲ್ಲ ಹುಡುಗಿ ಜಳಕ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಪೂಜೆ ಎಲ್ಲ ಆಯಿತು. ಸೊ ಅದಾದ್ಮೇಲೆ ನನ್ನ ಮಗಳೆದ್ಲು. ಅವಳಿಗೆ ಒಂದು ಸ್ವಲ್ಪ ಆಟ ಆಡಿಸ್ಕೊಂತ ಚಹಾ ಮಾಡ್ತಾಯಿದ್ದೀನಿ. ಚಹಾ ಮಾಡಿದಾದ್ಮೇಲೆ ಚಹಾ ಕುಡಿದು ಅದಾದಮೇಲೆ ಟಿಫನ್ ಮಾಡೋಕ್ಕೆ ನಿಂದಿರ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇರ್ತಾರೆ. ಮಕ್ಕಳ ಕೈಯಲ್ಲಿ ಅದೇ ಮಕ್ಕಳಿಗೆ ಮೊಬೈಲ್ ಅಡಿಕ್ಷನ್. ಒಮ್ಮೆ ಫೋನ್ ಕೈಗೆ ಕೊಟ್ಟರೆ ಊಟಕ್ಕೂ ನಿದ್ದೆಗೂ ಕೂಡ ಓದಿಗೂ ಕೂಡ ಮೊಬೈಲ್ ಬೇಕು ಅನ್ನೋ ಒಂದು ಸಿಚುವೇಶನ್ ಆಗಿಬಿಡುತ್ತೆ. ಹಾಗಾದರೆ ಪೇರೆಂಟ್ಸ್ ಆಗಿ ನಾವು ಏನು ಮಾಡಬೇಕು? ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಪಲ್ಲಾಗಿ ನನಗೆ ತಿಳಿದಿರೋ ಒಂದು ವಿಷಯದ ಬಗ್ಗೆ ಅಥವಾ ನಾನು ಫಾಲೋ ಮಾಡೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಪೇರೆಂಟ್ಸ್ ಆಗಿ ನಾವೇ ಮೊಬೈಲ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಇದರಿಂದ ಮಕ್ಕಳಿಗೆ ಏನಾಗುತ್ತೆ, ಓಕೆ ಒನ್ ಟೈಮಲ್ಲಿ ಅವ್ರಿಗೆ ಅನಿಸುತ್ತೆ ಏನೋ ಇದೆ ಇದರಲ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಸೊ ಅವ್ರಿಗೆ ನೋಡಬೇಕು ಅನಿಸುತ್ತೆ, ಆ ಥರ ಕ್ಯೂರಿಯಾಸಿಟಿ ಬೀಳುತ್ತೆ. ಹಾಗಾಗಿ ಪೇರೆಂಟ್ಸ್ ಆಗಿ ನಾವೇ ಜಾಸ್ತಿ ಮೊಬೈಲ್ನ ಯೂಸ್ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಈ ಮೇಯ್ನಾಗಿ ಈ ಪಾಯಿಂಟು. ಇನ್ ಕೇಸ್ ನಿಮಗೆ ಅದರಲ್ಲಿ ಕೆಲಸ ಇದೆ, ಇಂಪಾರ್ಟೆಂಟ್ ಕೆಲಸ ಇದೆ, ನೀವು ಮೊಬೈಲ್ನಲ್ಲಿನೇ ಮಾಡ್ತೀರಾ ಅನ್ನೋದಾದರೆ ಮಕ್ಕಳಿಗೆ ತಿಳಿಸಿ ಹೇಳಿ ಮಕ್ಕಳಿಗೆ, ನಂದು ಕೆಲಸ ಇದೆ, ಸೊ ನಾನು ಕೆಲಸ ಮಾಡ್ತಾಯಿದ್ದೀನಿ, ಮೊಬೈಲ್ ನೋಡೋದಿಲ್ಲ, ಮೊಬೈಲ್ನಲ್ಲಿ ಬರೀ ಕೆಲಸಕ್ಕಷ್ಟೇ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸಿ ಹೇಳಿದಾಗ ಓಕೆ ಇದರಲ್ಲಿ ಕೆಲಸ ಇದೆ, ಕೆಲಸ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಹಾಗಂತ ಹೇಳ್ಬಿಟ್ಟು ಅವ್ರಿಗೆ ಹೇಳಿ ಅವ್ರ ಮುಂದೆ ರೀಲ್ಸ್ ನೋಡೋದಾಗಿರ್ಬೋದು ಅಥವಾ ಸಾಂಗ್ಸ್ ಕೇಳೋದಾಗಿರ್ಬೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಏನೇ ಕೆಲಸ ಇದ್ದರೂ ಮುಗಿಸ್ಕೊಳ್ಳಿ, ಆದರೆ ಅವ್ರಿಗೆ ಅದರಲ್ಲಿ ಒಂದು ಎಂಟರ್ಟೈನ್ಮೆಂಟ್ ನೋಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಬಾರ್ದು ಅಷ್ಟೇ. ಸೊ ಆ ಥರ ನೀವು ಕೂಡ ಕಡಿಮೆ ಮಾಡಿದಾಗ ಅವ್ರಿಗೆ ಅದ್ರ ಬಗ್ಗೆ ಬಳಸಬೇಕು ಅನ್ನೋ ಆಸೆ ಬರೋದಿಲ್ಲ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೊಬೈಲ್ ಕೊಟ್ಟು ಊಟ ಮಾಡಿಸೋ ಹ್ಯಾಬಿಟ್. ಸೊ ಇದು ಅಂತೂ ತುಂಬ ಡೇಂಜರ್. ಯಾಕಂದರೆ ಮಕ್ಕಳಿಗೆ ಒಂದು ಸರ್ತಿ ಇದು ಅಡಿಕ್ಷನ್ ಆದರೆ ಅದು ಬಿಡ್ಸೋಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂದರೆ ಮಕ್ಕಳು ಊಟ ಉಣ್ಣಲೇಬೇಕು. ಇವಾಗಿನ ಮಕ್ಕಳು ಊಟನೇ ಕಡಿಮೆ. ಅಂಥದ್ರಲ್ಲಿ ಇನ್ನು ಮೊಬೈಲ್ ಕೊಟ್ಟು ಊಟ ಮಾಡಿಸಿ ರೂಢಿ ಮಾಡಿ ಅದಾದಮೇಲೆ ನೀವು ಬಿಡಿಸ್ತೀರಾ ಅಂದರೆ ಅದು ಅಸಾಧ್ಯದ ಮಾತು. ಹಾಗಾಗಿ ಆದಷ್ಟು ಮಕ್ಕಳಿಗೆ ಹೊರಗಡೆ ಆಟ ಆಡಿಸೋದಾಗಿರ್ಬೋದು, ಆಟ ಆಡಿಸ್ಕೊತ ಉಣಿಸೋದಾಗಿರ್ಬೋದು, ಅಥವಾ ಏನಾದರೂ ಹೊರಗಡೆ ಎನಿಮಲ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ತೋರಿಸ್ಕೊಂಡು ಉಣಿಸೋದಾಗಿರ್ಬೋದು, ಅಥವಾ ಅವ್ರ ಜೊತೆ ಏನಾದರೂ ಗೇಮ್ ಆಡ್ತಾ ಉಣಿಸೋದಾಗಿರ್ಬೋದು, ಹಾಡು ಹಾಡ್ತಾ ಈ ಥರ ಮಾಡಿ, ಅದು ಬಿಟ್ಟು ಮೊಬೈಲ್ನ ಕೊಡೋದಕ್ಕೆ ಹೋಗಬೇಡಿ. ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಒಂದು ಲಂಚ್ ಬಾಕ್ಸಿಗೆ ಕ್ಯಾಪ್ಸಿಕಮ್ ಪಲ್ಯ ಹಾಗೆ ಚಿತ್ರಾನ್ನ, ಚಪಾತಿ. ಸೊ ಇಷ್ಟಿತ್ತು. ದೋಸೆ ಹಿಟ್ಟಿತ್ತು, ಹಾಗಾಗಿ ಟಿಫನ್ಗೆ ಅದನ್ನೇ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಅದು ಆಗುತ್ತೆ. ಲಂಚ್ ಬಾಕ್ಸ್ಗೆ ಕ್ಯಾಪ್ಸಿಕಮ್ ಪಲ್ಯ ಹಾಗೆ ರೈಸು, ಚಪಾತಿ. ಸೊ ಇಷ್ಟು ಇವತ್ತಿನ ಒಂದು ಮೆನು. ಬನ್ನಿ ಅಡುಗೆ ಮಾಡ್ತಾ ಮಾತಾಡೋಣ. ಸೊ ಈ ಟಾಪಿಕ್ ಬಗ್ಗೆ ನಿಮಗೆ ಹೇಗೆ ಅನಿಸುತ್ತೆ, ಹಾಗೆ ನಿಮ್ಮ ಮಕ್ಕಳ ಒಂದು ಮೊಬೈಲ್ ಹ್ಯಾಬಿಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವಾಗಿನ ಮಕ್ಕಳಿಗೆ ಪೂರ್ತಿಯಾಗಿ ಮೊಬೈಲ್ ಬಿಡಿಸ್ತೀನಿ ಅಂದರೆ ಅದು ಅಸಾಧ್ಯದ ಮಾತು. ಹಾಗಂತ ಹೇಳ್ಬಿಟ್ಟು ಕೊಡಲೇಬೇಡಿ ಅಥವಾ ಫುಲ್ ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಕೊಡಿ, ಬಟ್ ಟೈಮ್ ಇಟ್ಕೊಂಡು ಕೊಡಿ. ಒಂದು ಟೈಮ್ ಸೆಟ್ ಮಾಡಿ. ಅದಕ್ಕೆ ಅಂತಲೇ ಆ್ಯಪ್ಸ್ ಇದೆ ಆ್ಯಂಡ್ ಸೆಟ್ಟಿಂಗ್ಸ್ ಇದೆ. ಅದನ್ನು ಸೆಟ್ ಮಾಡಿಬಿಟ್ಟು ಒಂದು 15 minutes 20 minutes ಅಂತ ಹೇಳ್ಬಿಟ್ಟು ಕೊಡಿ. ಇನ್ನೊಂದು ಬೆಸ್ಟ್ ಐಡಿಯಾ ಏನು ಗೊತ್ತಾ? ಸೊ ಪ್ಲೇ ಲಿಸ್ಟ್ನ ಮಾಡಿ. ಸೊ ಪ್ಲೇ ಲಿಸ್ಟ್ ಮಾಡಿಬಿಟ್ಟು ಅದರಲ್ಲಿ ಒಂದು 4 ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಒಂದು 4 ಎಜುಕೇಟೆಡ್ ವೀಡಿಯೋಸ್ ಆಗಿರ್ಬೋದು, ಅವ್ರಿಗೆ ಒಂದು ಸಾಂಗ್ಸ್ ಆಗಿರ್ಬೋದು, ಅಥವಾ ಟಾಮ್ ಆ್ಯಂಡ್ ಜೆರ್ರಿ ಈ ಥರ
ಕೆಲವೊಂದಿಷ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡೆರಡು ವೀಡಿಯೋ ಸೇರಿಸಿ ನೀವು ಒಂದು ಪ್ಲೇ ಲಿಸ್ಟ್ ಅಂತ ಮಾಡಿ. ಆ ಪ್ಲೇ ಲಿಸ್ಟಲ್ಲಿ ಒಂದು ಅವ್ರು ಹುಡುಕಿದ್ರು ಕೂಡ ಒಂದು 10-15 ವೀಡಿಯೋಸ್ ಇರಬೇಕು ಅಷ್ಟು ಮಾಡಿ. ಸೊ ಅದಿಷ್ಟೇ ಮಾಡಿಬಿಟ್ಟು ಡಾಟಾನ ಆಫ್ ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಕೊಡಿ. ಅವರು ಅದನ್ನೇ ನೋಡಬೇಕು. ಆ್ಯಂಡ್ ಡಾಟಾ ಬಗ್ಗೆ ಅವ್ರಿಗೆ ಕ್ಲೂ ಕೊಡೋಕ್ಕೆ ಹೋಗಬೇಡಿ. ಸೊ ಅಷ್ಟನ್ನೇ ಕೊಡಿ ಅವ್ರಿಗೆ. ಅದನ್ನು ನೋಡಿ 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 ಲಾಸ್ಟಿಗೆ ಒಂದು ಸರ್ತಿ ಅವ್ರಿಗೆ ಬೋರ್ ಆಗುತ್ತೆ, ಆಮೇಲೆ ಅವರು ಮೊಬೈಲ್ ಮುಟ್ಟೋದೇ ಇಲ್ಲ ಒಂದು. ಓಕೆನಾ? ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಏನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅಲ್ವಾ, ಅದು ನಮ್ಮ ಚಾಯ್ಸ್ ಆಗಿರುತ್ತೆ. ನಾವು ಅವ್ರಿಗೆ ಏನು ಕಲಿಸ್ಬೇಕು ಅಥವಾ ಅವ್ರಿಗೆ ಏನು ಹೇಳ್ಕೊಡ್ಬೇಕು ಅಂತ ಇರ್ತೀವಿ, ಆ ಥರ ವೀಡಿಯೋಸ್ನ ನೀವು ಸೆಲೆಕ್ಟ್ ಮಾಡಿ ಪ್ಲೇ ಲಿಸ್ಟ್ ಮಾಡೋದ್ರಿಂದ ಮಕ್ಕಳು ಅದನ್ನೇ ನೋಡ್ತಾರೆ. ಆ್ಯಂಡ್ ಮೊಬೈಲ್ನಲ್ಲಿ ಏನು ನೋಡ್ತಾರೆ ಅವ್ರು ಹೊರಗಡೆನೂ ಅದೇ ಮಾಡ್ತಾರೆ 100%. ಎಲ್ಲ ಮಕ್ಕಳು ಕೂಡ ಅಷ್ಟೇ, ಅವರು ಎಲ್ಲಿಂದನೂ ಕಲಿಯೋದಿಲ್ಲ, ಮೊಬೈಲಿಂದನೇ ಮಾತ್ರ ಕಲಿಯೋದು. ಹಾಗಾಗಿ ನೀವು ಮೊಬೈಲ್ನಲ್ಲಿನೇ ಈ ಥರ ವೀಡಿಯೋಸ್ ಆ್ಯಡ್ ಮಾಡಿದಾಗ ಅವ್ರಿಗೆ ಕೂಡ ಅದು ಆಟೋಮೆಟಿಕಲಿ ಬಂದುಬಿಡುತ್ತೆ. ಸೊ ಇದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಔಟ್ಡೋರ್ ಗೇಮ್ಸ್. ಸೊ ಆದಷ್ಟು ಹೊರಗಡೆ ಕರ್ಕೊಂಡು ಹೋಗಿ ಟ್ರೈ ಮಾಡಿ. ಈವ್ನಿಂಗ್ 1 hour ಆದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇರಲಿ. ಅಮ್ಮಂದ್ರಿಗಂತೂ ಟೈಮ್ ಇರೋದಿಲ್ಲ. ಓಕೆ ಅಂದರೆ ಬೆಳಗ್ಗೆಯಿಂದ ಕೆಲಸ ಇರುತ್ತೆ, ಆಮೇಲೆ ನಮಗೂ ಸುಸ್ತಾಗಿರುತ್ತೆ. ಕೆಲವೊಂದು ಸರ್ತಿ ನನಗೂ ಕೂಡ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ಈ ಥರ ಸೊಸೈಟಿಲಿ ಇದ್ದರೂ ಕೂಡ, ಅಂದರೆ ಅಪಾರ್ಟ್ಮೆಂಟಲ್ಲಿ ಇದ್ದರೂ ಕೂಡ ನನಗೂ ಕೂಡ ಕೆಳಗಡೆ ಎಲ್ಲ ಫೆಸಿಲಿಟಿ ಇದೆ, ಆದರೂ ಕೂಡ ಕರ್ಕೊಂಡು ಹೋಗೋಕ್ಕೆ ಕೆಲವೊಂದು ಸರ್ತಿ ಟೈಮ್ ಸಿಗೋದಿಲ್ಲ. ಹಾಗಾಗಿ ಒಂದೊಂದು ದಿನ ಏನಾಗೋದಿಲ್ಲ, ಬಟ್ ಆದಷ್ಟು ಟ್ರೈ ಮಾಡಿ ಈವ್ನಿಂಗ್ 1 hour ಆದ್ರೂ ಕೂಡ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಅದರಿಂದ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಆ್ಯಂಡ್ ಮೊಬೈಲ್ ಮೇಲೆ ಅವ್ರಿಗೆ ಅಟೆನ್ಷನ್ ಕಡಿಮೆ ಆಗುತ್ತೆ. ಜಾಸ್ತಿ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇರೋದ್ರಿಂದ ಬೇಗ ಮಕ್ಕಳು ಮಲ್ಕೋತಾರೆ, ಹಸಿವಾಗುತ್ತೆ, ಊಟ ಮಾಡ್ತಾರೆ. ಸೊ ಇದೆಲ್ಲ ಕೂಡ ಬೆನಿಫಿಟ್ ಇದೆ. ಹಾಗಾಗಿ ಆದಷ್ಟು ಟ್ರೈ ಮಾಡಿ. ಓಕೆನಾ? ಸೊ ಇನ್ನು 4th ಪಾಯಿಂಟ್ ಬಂದುಬಿಟ್ಟು ಫಿಕ್ಸ್ಡ್ ಸ್ಕ್ರೀನ್ ಟೈಮ್ ಅಂತ ಹೇಳ್ಬಿಟ್ಟು ಸೆಟ್ ಮಾಡಿ. ಸೊ ಕಂಪ್ಲೀಟಾಗಿ ಬ್ಯಾನ್ ಮಾಡೋದಂದರೆ ಆಗೋದಿಲ್ಲ. ಯಾಕಂದರೆ ಇವಾಗಿನ ಒಂದು AI ಜಗತ್ತಲ್ಲಿ ಮಕ್ಕಳಿಗೆ ಎಲ್ಲನೂ ಕಂಪ್ಲೀಟಾಗಿ ನಾವು ಬಿಡಿಸಿ ಬುಕ್ಸ್ನೇ ಕೊಟ್ಟು ಕೂಡಿಸ್ತೀವಿ ಅಂದರೆ ಅದು ಆಗದೇ ಇರೋ ಮಾತು. ಹಾಗಾಗಿ ಅವ್ರಿಗೆ ಇಷ್ಟೇ ಟೈಮ್ ಅಂತ ಕೊಡಿ. ಅವ್ರಿಗೆ ಮೊಬೈಲ್ ಬಗ್ಗೆನೂ ಗೊತ್ತಾಗಲಿ, ಇವಾಗಿನ AI ಏನೇನಿದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಬಿಟ್ಬಿಟ್ಟು ನಾವು ಬೆಳೆಸೋದಕ್ಕೆ ಆಗೋದಿಲ್ಲ ಮಕ್ಕಳಿಗೆ. ಯಾಕಂದರೆ ಮುಂದಿನ ಜನ್ರೇಷನ್, ಅವ್ರ ಜನ್ರೇಷನಲ್ಲಿ ಇನ್ನೂ ಈ AI ಎಷ್ಟು ಅಪ್ಡೇಟ್ ಆಗಿರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಅವ್ರಿಗೆ ಅದರ ನಾಲೆಜ್ ಬೇಕು, ಬಟ್ ಯಾವುದು ಬೇಕು ಯಾವುದು ಬೇಡ, ಸೊ ಅದು ನಮ್ಮ ಕೈಯಲ್ಲಿದೆ. ಹಾಗಾಗಿ ಅದನ್ನು ತಿಳಿಸಿ, ಬೇಕಾಗಿರೋದನ್ನು ತಿಳಿಸಿ. ಅದನ್ನು ಬಿಟ್ಟು ಬೇರೆ ನೋಡದೇ ಇರೋ ಥರ ನಾವು ಒಂದು ಸ್ವಲ್ಪ ಸೇಫಾಗಿ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಇನ್ನು ಕ್ರಿಯೇಟಿವ್ ಆಗಿ ಆ್ಯಕ್ಟಿವಿಟೀಸ್ ಕೊಡಿ, ಏನಾದರೂ ಗೇಮ್ಸ್ ಕೊಡಿ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಾಕಷ್ಟು ನಿಮಗೆ ಗೇಮ್ಸ್ ಸಿಗುತ್ತೆ. ನಿಮಗೇನಾದರೂ ಅದ್ರ ಬಗ್ಗೆ ಏನಾದರೂ ಗೇಮ್ಸ್ ಬಗ್ಗೆ ಅಂದರೆ ಇಂಡೋರ್ ಒಳಗಡೆ ಮನೆಯಲ್ಲೇ ಆಡೋವಂಥ ಗೇಮ್ಸ್ ನಿಮಗೇನಾದರೂ ಬೇಕಾಗಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ? ಇಂಡೋರ್ ಗೇಮ್ಸ್ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ಥರ ಗೇಮ್ಸ್ನ ಅವ್ರಿಗೆ ಆ್ಯಕ್ಟಿವ್ ಆಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಅವ್ರಿಗೆ ಬೋರ್ ಕೂಡ ಆಗೋದಿಲ್ಲ. ಆದಷ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಆವಾಗ ಅವ್ರು ಏನೂ ಕೂಡ ಬೇಡೋದಿಲ್ಲ. ಅವ್ರ ಜೊತೆ ಇಲ್ಲದೆ ಇರಬೇಕಾದ್ರೆ ಅವ್ರಿಗೆ ಬೋರ್ ಆದರೆ ತಾನೇ ಅವ್ರು ಮೊಬೈಲ್ ಮುಟ್ಟೋದು. ಹಾಗಾಗಿ ಸೊ ಆದಷ್ಟು ಅವ್ರನ್ನ ಆ್ಯಕ್ಟಿವ್ ಆಗಿಡಿ. ಸೊ ಇದಿಷ್ಟು ಕೆಲವೊಂದು ಸಿಂಪಲ್ ಇದೆ, ಬಟ್ ಆದ್ರೂ ಫಾಲೋ ಮಾಡಿದರೆ ವರ್ಕ್ ಆಗುತ್ತೆ. ಇವಾಗ ಆಲ್ರೆಡಿ ಅಡಿಕ್ಟ್ ಆಗಿದ್ದಾರೆ ಅಂದರೆ ಅದನ್ನು ಬಿಡಿಸೋದು ಕಷ್ಟ. ಬಟ್ ಇನ್ನೂ ಸಣ್ಣವರಿದ್ದಾರೆ, ಅವ್ರಿಗಿನ್ನೂ ಏನೂ ಅರ್ಥ ಆಗ್ತಾಯಿಲ್ಲ ಅಂದರೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಅಂಥವರು ದಯವಿಟ್ಟು ಇವಾಗಿಂದನೇ ಮೊಬೈಲ್ನ ಕೊಡೋಕ್ಕೆ ಹೋಗಬೇಡಿ. ಅವ್ರಿಗೆ ತಿಳಿಸಿ ಹೇಳಿ, ಅವ್ರು ತಿಳ್ಕೊಳ್ತಾರೆ ಮೊಬೈಲ್ನಲ್ಲಿ ಏನೂ ಇಲ್ಲ, ಮೊಬೈಲ್ ನೋಡೋದ್ರಿಂದ ಕಣ್ಣು ಹಾಳಾಗುತ್ತೆ ಹೊರತು ಬೆನಿಫಿಟ್ ಏನೂ ಇಲ್ಲ ಅಂತ ಹೇಳಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಇಷ್ಟು ನಾನು ಫಾಲೋ ಮಾಡೋದು ಕೂಡ, ಆ್ಯಂಡ್ ನಾನು ಇದನ್ನೇ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಅನಿಸಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಟಾಪಿಕ್ ನಿಮಗೇನಾದರೂ ಬೇಕಾಗಿತ್ತು ಅಂದರೆ ಒಂದು ರೆಡ್ ಹಾರ್ಟ್ ಕೊಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತಷ್ಟು ಇದು ಒಂದು ಟಿಪ್ಸ್ ಬಗ್ಗೆ ನಾನು ಶೇರ್ ಮಾಡ್ಕೋತೀನಿ. ಸೊ ಇವತ್ತು ವೀಡಿಯೋ ಮಾಡ್ತಾ ಏನಾಯಿತು ಅಂದರೆ ಫೋನ್ ಸ್ಟೋರೇಜು ಫುಲ್ ಆಗಿಬಿಡ್ತು, ನಾನು ನೋಡಿದ್ದಿಲ್ಲ. ಸೊ ಹಾಗಾಗಿ ವೀಡಿಯೋ ಅರ್ಧಕ್ಕೆ ಕಟ್ಟಾಗಿದೆ, ಸಾರಿ. ನೆಕ್ಸ್ಟ್ ಡೇ ಮತ್ತೆ ರುಟೀನ್ ಸ್ಟಾರ್ಟ್ ಮಾಡ್ತೀನಿ. ಬಟ್ ಇವತ್ತು ಟಿಫನ್ ಎಲ್ಲ ಮುಗೀತು, ಅಷ್ಟರಲ್ಲಿ ಸ್ಟೋರೇಜ್ ಫುಲ್ ಆಯಿತು. ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಇನ್ನೊಂದು ಫೋನಲ್ಲಿ ನಾನು ಸ್ವಲ್ಪ ಕ್ಲಿಪ್ ತೊಗೊಂಡ್ಬಿಟ್ಟು ಅಲ್ಲಿಗೆ ವ್ಲಾಗ್ನ ಸ್ಟಾಪ್ ಮಾಡಿದೆ. ಸೊ ಇವತ್ತಿನ ಒಂದು ಲಂಚ್ ಬಾಕ್ಸ್ಗೆ ನಾನು ಇದಿಷ್ಟು ಮಾಡಿದೆ. ರೆಸಿಪಿ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಒಂದು ಟಾಪಿಕ್ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಅದಕ್ಕೂ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಇದರ ಒಂದು ರಿಲೇಟೆಡ್ ಆಗಿರ್ಬೋದು, ಅಥವಾ ಮಕ್ಕಳ ಒಂದು ಸ್ಕೂಲ್ ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅವ್ರಿಗೆ ರಿಲೇಟೆಡ್ ಆಗಿರೋವಂಥ ಕೆಲವೊಂದು ಥಿಂಗ್ಸ್ಗಳನ್ನ ನಾನು ತರಿಸಿದ್ದೀನಿ ಆನ್ಲೈನಲ್ಲಿ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಹಾಗಾಗಿ ಅದೆಲ್ಲ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ನೋಟಿಫಿಕೇಷನ್ ಬರುತ್ತೆ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.